ಗುಡ್ ಈವ್ನಿಂಗ್ ಎವ್ರಿವನ್. ಇದು ಫ್ರೈಡೆಯ ವ್ಲಾಗ್. ಸೊ ನನ್ನ ಮಗಳು ಸ್ಕೂಲಿಂದ ಬರ್ತಿದ್ದಾಳೆ. ಹಾಯ್. ಅಕ್ಕ ಕೇಳ್ತಿದ್ದಾಳಲ್ಲ, ಹೇಳು ಡ್ಯಾನ್ಸ್ ಹೆಂಗೆ ಮಾಡಿದೆ ಅಂತ. ಹಾಂ, ಪಚ್ಕೊಂಡಿದ್ದೆ ಹಂಗೆ ಎದ್ದು ಬಂದ್ಬಿಟ್ಟ ಅಕ್ಕ ಬಂದ ತಕ್ಷಣ. ಹ್ಞೂ, ಅಕ್ಕ ಕೇಳ್ತಿದ್ದಾಳಲ್ಲ, ಹೇಳು. ರಚ್ಚು, ಟೆಸ್ಟ್ ಹೆಂಗೆ ಬರ್ದಮ್ಮ ಇವತ್ತು? ಚೆನ್ನಾಗಿ ಬರ್ದಾ? ನೋಡ್ತೀನಿ, ಟೆಸ್ಟ್ ಪೇಪರ್ ನೋಡ್ತೀನಿ ಆಮೇಲೆ. ಈಸಿ ಇತ್ತಾ? ನಾಳೆ ಯಾವುದು? ಯಾವುದು? EVS. ಓಕೆ. ಸೀರಿಯಸ್ಲಿ ಹೇಳ್ಬೇಕಂದ್ರೆ ತುಂಬ ಒಳ್ಳೆ ಮಕ್ಕಳು. ಸೊ ಅವಳು ಬಂದ ತಕ್ಷಣ ಅವಳ ಕೆಲಸ ಏನಿದೆಯೋ ಅವಳು ಮಾಡ್ಕೊತಾಳೆ. ಡ್ರೆಸ್ ಚೇಂಜ್ ಆಗಿರ್ಬೋದು, ಬ್ಯಾಗ್ ಎಲ್ಲಿಟ್ಟಿದ್ದೀನೋ ಅಲ್ಲಿ ಇಡೋದಾಗಿರ್ಬೋದು, ಪ್ರತಿಯೊಂದು ಅಷ್ಟೇ ಅವಳ ಕೆಲಸ ಅವಳೇ ಮಾಡ್ಕೊತಾಳೆ. ಮತ್ತು ಇವನು ಅಷ್ಟೇ ಪಾಪ, ನಾವು ಹೇಳಿದ ಕೆಲಸ ಎಲ್ಲ ಮಾಡಿದ್ರೆ ಮಗನೇ ಅದು ಏನಾದರೂ ತೊಗೊಂಬ ಮಗನೇ ಆಸು ಅಂತಂದರೆ ಸಾಕು ಎಲ್ಲ ಮಾಡಿಕೊಡ್ತಾನೆ. ಸೀರಿಯಸ್ಲಿ ಹೇಳ್ಬೇಕಂತಂದರೆ ಗಾಡ್ ಗಿಫ್ಟ್. ತುಂಬಾ ಒಳ್ಳೆ ಮಕ್ಕಳು. ರಿಯಲಿ ಗ್ರೇಟ್ ಅನಿಸುತ್ತೆ. ಸೊ ನೋಡ್ತಾ ಇರ್ಬೋದು, ಅವಳ ಡ್ಯೂಟಿ ಅವಳು ಮಾಡ್ಕೊತಾ ಇದ್ದಾಳೆ. ಸೀರಿಯಸ್ಲಿ ಈ ಕಾಲದಲ್ಲಿ ಇಂಥ ಒಳ್ಳೆ ಮಕ್ಕಳು ಅಂದರೆ ಪುಣ್ಯ ಮಾಡಿರಬೇಕು. ಸೊ ಇದ್ದಾರೆ ಮಕ್ಕಳು, ತೀಟೆ ಇದ್ದಾರೆ, ಹಠ ಮಾಡ್ತಾರೆ, ಅದೆಲ್ಲ ಸೊ ಕಾಮನ್. ಹೇಳ್ಬೇಕು ಅಂತಂದರೆ ನಮ್ಮ ಮಕ್ಕಳು ಅಂತಲ್ಲ, ಎಲ್ಲ ಮಕ್ಕಳು ಅಷ್ಟೇ ತೀಟೆ ಮಾಡ್ತಾರೆ. ಸೊ ನೋಡಿ, ಅವ್ರ ತಮ್ಮನ್ನ ಕೇಳ್ತಾ ಇದೆ. ಇವತ್ತು ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ರು. ಅವತ್ತು ಮಾಡಿರಲಿಲ್ಲ, ಇವತ್ತು ಡ್ಯಾನ್ಸ್ ಏನೇನೋ ಇತ್ತಂದೆ. ಸೊ ಕೇಳ್ತಾ ಇದ್ದಾಳೆ, ಡ್ಯಾನ್ಸ್ ಹೆಂಗೆ ಮಾಡಿದೆ ಏನು ಅಂತ. ತೀಟೆ ಸುಬ್ಬ ನೋಡ್ತಾ ಇರ್ಬೋದು. ಸೊ ಹಾಗೆ ನನ್ನ ಸ್ನಾನ ಎಲ್ಲ ಮುಗೀತು. ಸೊ ಮಕ್ಕಳಿಗೆ ಹೋಮ್ವರ್ಕ್ ಬರ್ಸೋದಿತ್ತು. ಸೊ ಮಕ್ಳಿಗೆ ಇನ್ನೂ ಹಾಲು ಕೊಟ್ಟಿರಲಿಲ್ಲ, ಹಾಲು ಕೊಡಬೇಕು. ಸೊ ಹಾಗಾಗಿ ಮಕ್ಳ ಜೊತೆ ಇವತ್ತು ಫುಲ್ಲು ಟೈಮ್ ಸ್ಪೆಂಡ್. ಅಂದರೆ ಮಕ್ಕಳಿದ್ರೇ ಮನೇಲಿ, ಮಕ್ಕಳಿಲ್ಲ ಅಂದರೆ ಸೀರಿಯಸ್ಲಿ ಇರೋದಕ್ಕಾಗಲ್ಲ. ಬಟ್ ಅವು ತೀಟೆ ಮಾಡಿದ್ರು, ಹಠ ಮಾಡಿದ್ರು ನಮ್ಮ ಮಕ್ಕಳಿದ್ರೇ ಮನೇಲಿ. ಎಲ್ಲ ಮುರ್ದಾಕ್ತೀನಿ, ಎಲ್ಲ ಮುರ್ದಾಕ್ತೀನಿ. ಏನಿಲ್ಲ, ಒಳ್ಳೆ ಮಕ್ಕಳು ಅಂತ ಹೇಳ್ತಾ ಇದೆ. ಒಳ್ಳೆ ಮುದ್ದಾದ ಮಕ್ಕಳು ಕೊಟ್ಬಿಟ್ಟು ಅವ್ನು ಭಗವಂತ ಅಂತ ಹೇಳ್ತೈತೆ. ಒಂದೊಂದು ಮುತ್ತು ಮುತ್ತು ಮುತ್ತು, ಒಂದೊಂದು ಮುತ್ತುಗಳು. ಮಾಣಿಕ್ಯ ಒಂದು ಮುತ್ತು. ಫಸ್ಟ್ ಇಯರಲ್ಲಿ ಆಗ್ಬಿಟ್ಟು ಬಂದ್ರ ಬೂಸ್ಟ್ ಮಾಡ್ಕೊಡ್ತೀನಿ. ನೋಡ್ಲಿ ಗೈಸ್, ಲೇಟ್ ಎಲ್ಲ ಹಾಕಲ್ಲ. ಕರೆಂಟ್ ಹೋಗಿದೆ, ಇನ್ನು ಬಂದೇ ಇಲ್ಲ. ನೋಡಿ ಗೈಸ್, ಬಸ್ ಮಾಡ್ಕೊಂಡು ಇವತ್ತು ಮಳೆ ಬರ್ತಾ ಐತೆ. ವಾವ್, ನಿಕ್ಕಿ ಬೂಸ್ಟ್ ಕಾವಲ್ಲ, ಹಾರ್ಲಿಕ್ಸ್ ಕಾವಲ್ಲ? ಹಾರ್ಲಿಕ್ಸ್
ಬೂಸ್ಟ್ 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 ಒಂದಾ? ಹಾಂ ನಂಗೆ ಕಾಫಿ ಬೇಕು. ಬೂಸ್ಟ್ ಒದ್ದಾ? 3 ಕಲೆ ಬಂತು ಕುತ್ಕೊಳ್ಳಲ್ಲ. ಸಾಕು, ಇವಾಗ ಹಾಲು ಕಾಯಿಸ್ಕೊಡ್ತೀನಿ. ನಂಗೆ ಕಾಫಿ ಬೇಕು. ಕೊಡ್ತೀನಿ, ಕುತ್ಕೋ. ಟೀ ಹಾಕೊಂಡು ಕುತ್ಕೋ. ನಿಂದದು ಇಟ್ಕೊಂಡ್ಬಿಡಿ ನಿನ್ ಗ್ಲಾಸು. ಬೆಷಲ್ ಹಾಕಿದ್ಯಾ? ಸೀರಿಯಸ್ಲಿ ಹೊಡಿತೀನಿ ನಾನು. ಯಾಕೆ ಇಷ್ಟ ಆಟ ಮಾಡ್ತಾ ಇದ್ದದ್ ನೀನು? ನಾನು ಮಾತಾಡ್ಸ್ಬೇಡ, ಹೋಗು. ಬೋರ್ಸ್ಬಿಡ್ತೀನಿ. ಇಲ್ಲ ಬಾ, ನೀನ್ ಕುಡ್ದ್ಬಿಡು ಬಾ ಫಸ್ಟು. ಸರಿ, ನೀನ್ ಕುಡ್ದ್ಬಿಟ್ಟು ಹಾಕೊಂಡ್ ತೊಳ್ದ್ಬಿಟ್ಟು ಹಾಕೊಂಡ್ ಕೊಡು. ಸರಿ, ನೀರಾಗ ತೊಳ್ಕೊಡು. ಆ ನೀರಾಗ ತೊಳಿತಾರೆ, ನಾನು ಫಿಲ್ಟ್ರ್ ನೀರಾಗ ತಾನೇ ತೊಳಿಯೋದ. ನಾನು ಫಿಲ್ಟ್ರ್ ನೀರಾಗ ತೊಳ್ಕೊಡು. ಹ್ಞೂ, ನಿನ್ ಮನೆ ಕೆಲ್ಸ್ತೋಳೆ. ನಿನ್ ಮನೆ ಮಗಳ ತರ ಆಡ್ತಿದ್ಯಾ, ಮನೆ ಕೆಲ್ಸ್ತೋಳಂಗೆ ಆಡ್ತಾ ಇರೋದು. Cheers. Cheers. ನನ್ನ ಮಗ ಸರಿ, ನನ್ನ ಮುದ್ದು ಮಗ ಸರಿ. ನೀನ್ ನಾನು ಮಾತಾಡ್ಸಿಲ್ಲ. ಮಳೆ ಇಷ್ಟು ಬಂದು ನಿಂತೇ ಹೋಯ್ತು. ಸ್ಟೇಜ್ ಮೇಲೆ ಆಡ್ಸಿದ್ರ ಡ್ಯಾನ್ಸು? ಯಾರ್ಯಾರು ಆಡಿದ್ರಿ? ಹುಡುಗಿರು ನೀನ್ ಜೋಡಿ ಇದ್ರಾ? ಕಪಲ್ಲು ಪಾರ್ಟ್ನರ್ಸ್ ಇದ್ರಾ? ಹುಡುಗಿ ಯಾರ ಅವಳು? ನಿಮ್ ಕ್ಲಾಸ್ ಹುಡುಗಿ ಹೆಸರು ಗೊತ್ತಿಲ್ವಾ? ಬೇರೆ ಕ್ಲಾಸ್ 6th ಸ್ಟ್ಯಾಂಡರ್ಡ್ ಬರ್ತಾರೆ. ಅಲ್ಲಿ ದೊಡ್ಡದು ಅಲ್ಲಿ ತಿಂಗಳು ಎಲ್ಲಿ ಅವೆಲ್ಲ ಬರ್ತಾವೆ. Oh, paste different traditional dress ante. Some houses are big, some houses are small. Samosas are big, samosas are tall, samosas are wide. So many houses, but wherever I long, but very best one is my home, special home. Very good. Crayons are for drawing. Cannot do when he is born. A baby cannot walk in is born. Give 2 ways in which parents look after their baby. Our parents help us to eat and give us a bath. Name any 2 members of a family. Father and mother are the 2 members of a family. Mama. Name 5 sense organs. 5 sense organs. Eyes, nose, ears, tongue and skin. How do our hand help us? Our hand help us
to write, to read, to Draw to hold, to pick things. things. Very good. How do our leg help us? Our legs help us to walk, to jump, to Stand. stand, to walk, to run, to jump. How do our sense organs help us? Eyes. Eyes help us to see. Nose help us to breathe and smell. Tongue help us to taste and Talk. talk. Ears. Ears help us to hear. Skin help us to feel and Touch. touch. Very good. ಸೊ ಹಾಗೆ ನೈಟ್ ಹಸ್ಬೆಂಡ್ಗೆ ನಾನೇ ಊಟ ಮಾಡಿಸ್ಬೇಕು ಅಂತಂದ್ಬಿಟ್ಟು ನಾನೇ ಊಟ ಮಾಡಿಸ್ತಾ ಇದ್ದೀನಿ. ಸೊ ನನ್ನ ಮಗ ಹಾಗೆ ರೂಮಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಿಲ್ದಿರೋದೆ. ತುಂಬ ದಿನ ಆಗಿತ್ತು ನಾನು ತಿನ್ನಿಸಿ. ಅವ್ರು ನನಗೆ ತಿನ್ನಿಸ್ತಾನೆ, ಅವ್ರು ಊಟ ಮಾಡಿದಾಗೆಲ್ಲ ಒಂದು ತುತ್ತು ನನಗೆ ತಿನ್ನಿಸ್ತಾನೆ ಇರ್ತಾರೆ. ಬಟ್ ನಾನು ಅವ್ರಿಗೆ ತಿನ್ನಿಸಿ ನಾನು ತುಂಬ ದಿನವೇ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ತಿನ್ನಿಸ್ತೀನಿ ಅಂತಂದ್ಬಿಟ್ಟು ನಾನು ತಿನ್ನಿಸ್ತಾ ಇದ್ದೆ, ಅವ್ರಿಗೆ ಊಟ ಮಾಡಿಸ್ತಾ ಇದ್ದೆ. ಸೊ ಇಲ್ಲಿಗೆ ನನ್ನ ವ್ಲಾಗ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿಗೆ No.